ಸೊ ವಿನೋದ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಪಾಸ್ಬುಕ್ ಯಾವ ರೀತಿ ಅಪ್ಡೇಟ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ನೀವು ವಿನೋದ್ ಪೇಮೆಂಟ್ ಆ್ಯಪಿಗೆ ಹೋಗೋದು. ಅದು ಬಂದ್ಬಿಟ್ಟು https://winopayment.com ಅಂತ ಇರುತ್ತೆ. ಸೊ ಅದಕ್ಕೆ ಹೋಗಿ. ಓಕೆ, ಸೊ ಇದು ಆಲ್ರೆಡಿ ಮರ್ಚೆಂಟ್ ಇರೋರಿಗೆ ಮಾತ್ರ ಆಪ್ಷನ್ ಇದೆ. ಇನ್ನೊಂದು ಬಂದ್ಬಿಟ್ಟು ಮರ್ಚೆಂಟ್ಗೆ ಡಿಜಿಟಲ್ ಇದೆ, ಫಿಸಿಕಲ್ ಇದೆ. ಡಿಜಿಟಲ್ ಬಂದು ನೀವು PDF ಇರುತ್ತೆ, ಅದನ್ನು ನೀವು ಪ್ರಿಂಟ್ಔಟ್ ತಗೊಬೋದು ನಾರ್ಮಲ್ ಇದರಲ್ಲಿ. ಡಿಜಿಟಲ್ ಬಂದ್ಬಿಟ್ಟು ನೀವು ವಾಟ್ಸಪ್ನಲ್ಲಿ ಕಳಿಸ್ಬೋದು. ಬಟ್ ಫಿಸಿಕಲ್ ಬಂದ್ಬಿಟ್ಟು ಅದಕ್ಕೆ ಪಾಸ್ಬುಕ್ ಪ್ರಿಂಟರ್ ಇರಬೇಕಾಗುತ್ತೆ. ಅದು ಎಪ್ಸಾನ್ PLQ35 ಅದು ಇದ್ದರೆ ಮಾತ್ರ. ಮತ್ತು ಪಾಸ್ಬುಕ್ ಸಹ ವಿನೋದಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಅದು ಹಿಂದ್ಗಡೆ ಬಾರ್ಕೋಡಿಂಗ್ ಇರುತ್ತೆ. ಆ ಬಾರ್ಕೋಡಿಂಗ್ ಇದ್ದರೆ ಮಾತ್ರ ಪಾಸ್ಬುಕ್ಕನ್ನು ಅಪ್ಡೇಟ್ ಮಾಡಿ ಪ್ರಿಂಟ್ ಆಗುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಇನ್ನೊಂದು ಡಿಜಿಟಲ್. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಡಿಜಿಟಲ್ದು ಮತ್ತೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೀವು ತಿಳ್ಕೊಬೋದು. ಮೊಬೈಲ್ ನಂಬರ್ ಹಾಕಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮ್ಮ ಡೀಟೇಲ್ ಎಲ್ಲ ಕಸ್ಟಮರ್ ಡೀಟೇಲ್ ಓಪನ್ ಆಗುತ್ತೆ. ಸೊ ಅಲ್ಲಿ ಟೈಪ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಬಂದು ಸರ್ವಿಸ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ ಪಾಸ್ಬುಕ್ ಆಪ್ಷನ್ ಇದೆಯಲ್ಲ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಡಿಜಿಟಲ್ ಆ್ಯಂಡ್ ಫಿಸಿಕಲ್. ಸೊ ಡಿಜಿಟಲ್ನಲ್ಲಿ ಫಸ್ಟ್ ಪೇಜ್ ಆಲ್ರೆಡಿ ಯಾವುದೋ ಹೆಸರು ನಾವು ರಿಜಿಸ್ಟರ್ ಮಾಡಿದ್ಮೇಲೆ ಅಲ್ಲಿ ನೋಡಿ ಬಾರ್ಕೋಡ್ ಹಿಂದ್ಗಡೆ ಪಾಸ್ಬುಕ್ ಹಿಂದ್ಗಡೆ ಇರುತ್ತಲ್ಲ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ OTP ಕೇಳುತ್ತೆ. ಯಾರಿಗೆ ಕಸ್ಟಮರ್ ಮೊಬೈಲ್ ಇಲ್ಲ ಅಂದ್ರೆ ಮತ್ತೆ ಬರೋದಿಲ್ಲ, OTP ಹಾಕಲೇಬೇಕು. OTP ಹಾಕಿದ ಮೇಲೆ ನೀವು ಪ್ರಿಂಟ್ಔಟ್ ಆಪ್ಷನ್ ಕೇಳುತ್ತೆ. ಅದು ಎಪ್ಸಾನ್ PLQ35 ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಓಕೆ, ಸೊ ಪ್ರಿಂಟ್ ಎಲ್ಲ ಫಸ್ಟ್ ಪೇಜಿಂಗ್ ಮಾತ್ರ. ಸೊ ಪ್ರಿಂಟ್ ಅಂತ ಕೊಟ್ಟರೆ ಇದು ಪ್ರಿಂಟ್ ಆಗಿ ನಿಮಗೆ ಬರುತ್ತೆ. ಆವಾಗ ಎಸ್ ಅಂತ ಕೊಡಬೇಕು, ಮತ್ತು ಫಿನಿಶ್. ಅದು ಪ್ರಿಂಟ್ ಆದಮೇಲೆ ಫಿನಿಶ್ ಮಾಡಬೇಕು. ಸೊ ಇನ್ನೊಂದು ಏನಂತಂದರೆ ಪಾಸ್ಬುಕ್ಕಿಂದು ಓನ್ಲಿ ನಾವು ಪ್ರಿಂಟ್ 3 months ಬ್ಯಾಕ್, ಇವತ್ತಿಂದ 3 months ಬ್ಯಾಕಿಂದ ಮಾತ್ರ ಪ್ರಿಂಟ್ ಆಗುತ್ತೆ. ಉಳಿದಿದ್ದೆಲ್ಲ ಪ್ರಿಂಟ್ ಆಗೋದಿಲ್ಲ. ಕಾರಣ ಅದು ಅದೇ ಡಿಜಿಟಲ್ ಆದರೆ ನೀವು ಎಲ್ಲಿಂದ ಯಾವ ಮಂತಿಂದ ಯಾವ ಮಂತಿಂದ ಸೆಲೆಕ್ಟ್ ಮಾಡ್ತಾರೆ ಒಂದಿಷ್ಟು ಬರುತ್ತೆ. ಸೊ ನಂತರ ಈಗ ನೆಕ್ಸ್ಟು ಸ್ಟೇಟ್ಮೆಂಟಿಂದು ಪ್ರಿಂಟ್ ಮಾಡಬೇಕು. ಸೊ ಮೊಬೈಲ್ ನಂಬರ್ ಹಾಕಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಮತ್ತು ಇಲ್ಲಿ ಬ್ಯಾಂಕ್ ಅಕೌಂಟ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸರ್ವಿಸ್ಸಿಗೆ ಹೋಗಿ ಪಾಸ್ಬುಕ್. ಓಕೆ, ಸೊ ಫಿಸಿಕಲ್, ಆಮೇಲೆ ಅಪ್ಡೇಟ್. ಅಲ್ಲಿ 3 months ಬ್ಯಾಕ್ ಅಂದರೆ ಇವತ್ತಿನ 3 months ಬ್ಯಾಕ್ ಅಂದರೆ ಸೆಪ್ಟೆಂಬರ್ 5 ತಾರೀಕು. ಆ ಪಾಸ್ಬುಕ್ ಬಾರ್ಕೋಡ್ ಇರುತ್ತಲ್ಲ ಹಿಂದ್ಗಡೆ, ಅದನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ನೆಕ್ಸ್ಟ್, ಮತ್ತು OTP. OTP ಕಂಪಲ್ಸರಿ ಇರುತ್ತೆ. ಬಟ್ ಪಾಸ್ಬುಕ್ ಇಶ್ಯೂ ಅಂತ ಇರುತ್ತಲ್ಲ, ಅದಕ್ಕೆ ಬಯೋಮೆಟ್ರಿಕ್, ಕಸ್ಟಮರ್ ಬಯೋಮೆಟ್ರಿಕ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಇದು ಆಪ್ಷನ್ ನೋಡಿ, ಪ್ರಿಂಟ್ ತೊಗೊಳೋದು ಇಂಪಾರ್ಟೆಂಟ್. ಎಪ್ಸಾನ್ PLQ35 ಪ್ರಿಂಟ್ ಅಂತ ಕೊಟ್ಟರೆ ನಿಮ್ಮ ಪಾಸ್ಬುಕ್ ಪ್ರಿಂಟ್ ಆಗಿ ಬರುತ್ತೆ. ಸೊ ಮುಗಿದ್ಮೇಲೆ ಎಸ್ ಅಂತ ಕೊಡಿ, ಅಲ್ಲಿ ಫಿನಿಶ್ ಅಂತ ಕೊಡಿ. ಇದರಿಂದ ನಮಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತು ಒಳ್ಳೆ ವೀಡಿಯೋಗಳನ್ನ ನಿಮ್ಮ ಟೆಕ್ನಿಕಲ್ ಏನಿದೆ ಸೊ ನಾವು ಅಪ್ಡೇಟ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಓಕೆ, ಥ್ಯಾಂಕ್ ಯು.